ಯಾಜಕಕಾಂಡ 10ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ಏನು ಮಾಡಿದ್ರಂತೆ ಅದಾಬ್ ಮತ್ತೆ ಅಬಿಹು? ದೇವರು ಏನು ಹೇಳಿದ್ರು ಗೊತ್ತಾ? ಬೆಂಕಿ ಉರಿಬೇಕಂತ ಹೇಳಿದ್ರಾ? ಎಸ್ ಆರ್ ನೋ? ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಎಸ್ ಆರ್ ನೋ? ದೇವರು ಏನು ಹೇಳಿದ್ರು? ಬೆಂಕಿ ಉರಿತಾ ಇರಬೇಕು. ಇದೇ ರೀತಿಯಾಗಿ ಬೆಂಕಿಯನ್ನು ಮಾಡ್ಬೇಕಂತ ದೇವ್ರು ಹೇಳಿದ್ರ? ಇವಾಗ ನೋಡಿ, ನಾವು ಕ್ಯಾಂಪ್ ಫೈರ್ ಮಾಡ್ತೀವಿ 31st ನೈಟ್. ಎಲ್ಲರೂ ಬಂದಿದ್ದೀರಾ ಮುಂಚೆ? ಆ ಕ್ಯಾಂಪ್ ಫೈರಲ್ಲಿ ನಾವು ಇದನ್ನು ಸುಡ್ತೀವಿ, ಸೌದೆಯನ್ನು ಸುಟ್ಟು ಬೆಂಕಿ ಬರುತ್ತೆ. ಅದೆಲ್ಲ ಬೆಂಕಿ ಆದಮೇಲೆ ಪ್ರೇಯರೆಲ್ಲ ಆದಮೇಲೆ ಏನು ಮಾಡ್ತೀವಿ? ಆರಿಸ್ಬಿಡ್ತೀವಿ. ಅದು ಆರಿಸಿದ್ರು ನೀವು ಮನೆಗೆ ಹೋದರೆ ನಿಮ್ಮ ಬಟ್ಟೆ ನೀವು ಸ್ಮೆಲ್ ಮಾಡಿದ್ರೆ ಅದೇ ಸ್ಮೆಲ್ ಬರುತ್ತೆ. ಕರೆಕ್ಟಾ? ಅದೇ ರೀತಿ ನಾವು ಚರ್ಚಿಗೆ ಹೋಗ್ತೀವಿ, ಪ್ರೇಯರ್ ಮಾಡ್ತೀವಿ. ಸ್ಮೆಲ್ ಏನಿದೆ? ಸ್ಮೆಲ್ ಇದೆ, ಬೆಂಕಿದು ಸ್ಮೆಲ್ ಇದೆ. ಆದರೆ ಬೆಂಕಿ ಕೆಲವ್ರು ಮಾತ್ರ ಗೊತ್ತಾಯ್ತು ಏನೋ ಹೇಳ್ತಿದ್ದಾರೆ ಪಾಸ್ಟರ್ ಅಂತ. ಇಲ್ಲ, ಏನು ಗೊತ್ತಾ, ನಾವು ಚರ್ಚಿಗೆ 20 ವರ್ಷ ಆಯ್ತು ರೀ, ಹೋಗ್ತಾ ಚರ್ಚಿಗೆ 30 ವರ್ಷದಿಂದ ಹೋಗ್ತಾ ಇದ್ದೀನಿ. ನಾನು ಎಲ್ಲ ಪ್ರೇಯರ್ಗೆ ಹೋಗ್ತೀನಿ, ಕಾನ್ಫರೆನ್ಸ್ ಬಂದರೆ ಕಾನ್ಫರೆನ್ಸ್ಗೆ ಹೋಗ್ತೀನಿ, ಪ್ರೇಯರ್ ಬಂದರೆ ಪ್ರೇಯರ್ಗೆ ಹೋಗ್ತೀನಿ. ಅದು ಏನು ಗೊತ್ತಾ, ಸ್ಮೆಲ್ ಇದೆ, ಆದರೆ ಬೆಂಕಿ ಆರಿ ಹೋಗ್ಬಿಟ್ಟಿದೆ. ದೇವ್ರು ಹೇಳ್ತಿದ್ದಾರೆ ಸ್ಮೆಲ್ ಬೇಡ, ನನಗೇನು ಬೇಕು? ಅದು ದೇವ್ರಿಗೆ ಒಂದು ಟೈಪ್ ಬೆಂಕಿ, ಅದೇ ಪರಿಶುದ್ಧವಾದ ಬೆಂಕಿ ನಮಗೆ ದೇವ್ರು ಬೇಕು. ಹಲ್ಲೆಲೂಯಾ. ನದಾಬ್ ಮತ್ತು ಅಬಿಹು ಅವ್ರು ಏನು ಹೇಳೋದು ಗೊತ್ತಾ? ಬೆಂಕಿ ಬೇಕು ತಾನೆ, ಯಾವುದೇ ಬೆಂಕಿ ಇದ್ದರೂ ಓಕೆ. ದೇವ್ರಿಗೆ ಆ ಥರ ಬೆಂಕಿ ಬೇಡ್ರಿ, ನಮಗೆ ದೇವ್ರಿಗೆ ಪರಿಶುದ್ಧವಾದ ಬೆಂಕಿ ಬೇಕು. ಯಾರಾದರೂ ಆಮೇನ್ ಅಂತ ಹೇಳಿ ನಿಮ್ಮ ಪಕ್ಕದಲ್ಲಿ ಅವ್ರಿಗೆ ಹೇಳಿ, ನನ್ನ ದೇವರಿಗೆ ಪರಿಶುದ್ಧವಾದ ಬೆಂಕಿ ಬೇಕು ಅಂತ. ಹಲ್ಲೆಲೂಯಾ. ಇವಾಗ ಏನಾಗ್ತಿದೆ ಗೊತ್ತಾ? ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ಎಫಿಷಿಯನ್ಸ್ ಚಾಪ್ಟರ್ 4 verse 31. I will read it in English. It says, "Get rid of bitterness, rage, anger, harsh words and slander, as well as all types of evil behavior. Instead, be kind to each other, tender-hearted, forgiving one another, just as God through Jesus Christ has forgiven you." ಕನ್ನಡದಲ್ಲಿ ಎಲ್ಲ ದ್ವೇಷ, ಕೋಪ, ಏನು ಮಾಡ್ಬೇಕಂದ್ರೆ ಎಲ್ಲರೂ ಸೇರಿ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಇನ್ನೊಂದ್ಸತಿ ಓದಿಕೊಳ್ಳೋಣ. ನಾವು ಎಲ್ಲರೂ 1 2 3. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಇನ್ನೊಂದು ನೆಕ್ಸ್ಟ್ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ನಮ್ಗಲ್ಲ, ಇದು ಬೇರೆಯವ್ರಿಗೆ. ಯಾರಾದರೂ ಹೇಳಿ ನನಗೆ ಅಂತ. ಇವ್ರಿಗೆ ಮಾತ್ರ, ನಾನು ಇಲ್ಲಿ ಮಾತ್ರ ಪ್ರಸಂಗ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಯಾರಾದರೂ ಹೇಳಿ ನನಗೆ ಅಂತ. ಅದು ಕೋಪ ಆಚೆ ಬರಲ್ರಿ, ರೋಡ್ ಮೇಲೆ ಮಾತ್ರ ಬರುತ್ತೆ. ಆ ಥರ ಹೆಂಡತಿ ಮೇಲೆ ಮಾತ್ರ ಬರುತ್ತೆ. ಏನಾದರೂ ಆದ ತಕ್ಷಣ ಬಂದುಬಿಡುತ್ತೆ. ಆದರೆ ಇಲ್ಲಿ ಪೌಲ ಏನು ಹೇಳ್ತಿದ್ದಾನೆ ಗೊತ್ತಾ? ಇನ್ನೊಂದ್ಸತಿ ಎಲ್ಲ ಏನು ಮಾಡಬೇಕು? ದ್ವೇಷ. ನಮ್ಮ ದ್ವೇಷವನ್ನು ಏನು ಮಾಡಬೇಕು? ತೆಗೆದುಹಾಕಬೇಕು. ನಮ್ಮ ಕೋಪವನ್ನು ಏನು ಮಾಡಬೇಕು? ಎಲ್ಲರೂ ಸೇರಿ, ನನ್ನ ಕ್ರೋಧವನ್ನು, ನನ್ನ ಕಲಹವನ್ನು, ನನ್ನ ದೂಷಣೆಯನ್ನು, ಇವುಗಳನ್ನು, ಸಕಲ ವಿಧವಾದ ದುಷ್ಟತನವನ್ನು ಎಲ್ಲವನ್ನು ನಿಮ್ಮಿಂದ ಏನು ಮಾಡ್ಬೇಕಂತೆ? ಅದಿಲ್ಲಿದ್ರೆ ನಾನು ಇಲ್ಲಿರಬೇಕು, ಅದಲ್ಲಿದ್ರೆ ನಾನು ಎಲ್ಲಿರಬೇಕು. ಯಾಕಂದರೆ ಏನು ಗೊತ್ತಾ, ಇದೆಲ್ಲ ನಮ್ಮ ಬೆಂಕಿಯನ್ನು ಸೇರಿಬಿಟ್ಟು ಒಂಥರ ಬೇರೆ 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 ಆದ ಬೆಂಕಿ ಬರುತ್ತೆ ನಮ್ಮಿಂದ. ಬೇರೆ ಬೇರೆ ಕಲರ್ ಫ್ಲವರ್ ಪಾಟ್ ನೋಡಿದ್ದೀರಾ? ದಿವಾಲಿ ಬರ್ತಿದ್ದೀವಿ ಇವಾಗ. ನೀವು ದಿವಾಲಿ ಸೆಲೆಬ್ರೇಟ್ ಮಾಡ್ತೀರಾ? ಇವಾಗ ಇಲ್ಲ, ನೋಡ್ತೀನಿ ಬನ್ನಿ. ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಹಾಕಿರ್ತೀರ, ಆಮೇಲೆ ನೋಡೋಣ ಬಿಡಿ. ಫ್ಲವರ್ ಪಾಟ್, ನಮ್ಮ ತಂದೆಗೆ ಫ್ಲವರ್ ಪಾಟ್ ಅಂತ ತುಂಬ ಇಷ್ಟ. ಅದನ್ನು ಹಚ್ಚಿದ್ರೆ ಬೇರೆ ಕಲರ್ ಬರುತ್ತೆ ಬೆಂಕಿ. ನಮ್ಮನ್ನು ಕೆಲವ್ರು ಮೀಟ್ ಆದಾಗ ಕಲರ್ ಕಾಣ್ತೀವಿ. ಆಫೀಸಲ್ಲಿ ಒಂಥರ ಇರ್ತೀವಿ, ಚರ್ಚಲ್ಲಿ ಮನೆಯಲ್ಲಿ ನಾವು ಆ್ಯಕ್ಟರ್ ನೋಡಿ, ಶಾರುಖ್ ಖಾನ್ಗಿಂತ ನಾವು ಬೆಟ್ರು. ಆಫೀಸಿಗೆ ಹೋದ ತಕ್ಷಣ ಅವ್ರು ಹೆಂಗೆ ಮಾತಾಡ್ತಾರಲ್ಲ ಹಾಗೆ ನಾವು ಮಾತಾಡ್ತೀವಿ. ಅವ್ರು ಎಷ್ಟು ಕೆಟ್ಟ ಶಬ್ದ ಮಾತಾಡ್ತೀವೋ, ಇಲ್ಲ ನೀವಲ್ಲ ಬೇರೆಯವರು, ಅವ್ರು ಎಷ್ಟು ಕೆಟ್ಟ ಶಬ್ದ ಮಾತಾಡ್ತಾರೋ ಅಷ್ಟು ಕೆಟ್ಟ ಶಬ್ದ ನಾನು ಮಾತಾಡ್ತೀನಿ. ಕಾಲೇಜಲ್ಲಿ ಹೆಂಗಿರ್ತಾರೋ ಹಾಗೆ ನಾನಿದ್ದೀನಿ. ಆಫೀಸಲ್ಲಿ ನೀನು ಕುಡಿತೀಯ, ನಾನು ಕುಡಿತೀನಿ. ನೀನು ಅಷ್ಟು ಬೇರೆ ಕುಡಿತೀಯ, ನಾನು ಇಷ್ಟು ಬೇರೆ ಕುಡಿಯ. ಚರ್ಚಲ್ಲಿ ಪ್ರೈಸ್ ಲಾರ್ಡ್ ಸಿಸ್ಟರ್, ಹಲ್ಲೆಲೂಯಾ ಹಲ್ಲೆಲೂಯಾ. ಯಾಕೆ ಇಷ್ಟು ದಪ್ಪ ಆಗ್ತೀರಿ? ಇಲ್ರಿ, ಅದು ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟೆ. ಬಿಯರ್ ಕುಡ್ದಿದ್ದು ಯಾರು ಗೊತ್ತಾ? ನಮ್ಗೆ ಗೊತ್ತು ರೀ ಎಲ್ಲ.
ಯಾರು ಮಾತಾಡಲ್ಲ ಈ ಸಂಗತಿಗಳ ಬಗ್ಗೆ. ಆದರೆ ನಾವು ಹೆಂಗಿದ್ದೀವಿ ಗೊತ್ತಾ? ನಿಮ್ಮ ಜೊತೆ ನಾನು ಈ ಥರ ಇದೆ, ನಾನು ರೋಮನ್, ಇಫ್ ಇನ್ ರೋಮ್ ಐ ಶುಡ್ ಬಿ ಎ ರೋಮನ್ ಇಟ್ ಸೀಮ್ಸ್. ಆ ಥರ ನಾವು ಓತಿ ಕಾಟ ನೋಡಿದ್ದೀರಾ? ಉಸಿರು ಬಳ್ಳಿನ ಕಲರ್ ಚೇಂಜ್ ಆಗುತ್ತೆ ಅದು. ಆ ಥರ ನಾವು ಈ ಥರ. ಇಲ್ಲಿ ಪಿಂಕ್ ಇದ್ರೆ ನಾನು ಏನಾಗ್ತೀನಿ? ಪಿಂಕ್ ಆಗ್ತೀನಿ. ಇಲ್ಲಿ ರೆಡ್ ಇದ್ರೆ ನಾನು, ಇಲ್ಲಿ ಬ್ಲ್ಯಾಕ್ ಇದ್ದರೆ, ಅಲ್ಲಿ ವೈಟ್ ಇದ್ದರೆ, ಚರ್ಚಲ್ಲಿ ವೈಟ್ ಆಗಿರ್ತೀವಿ, ಆಫೀಸಲ್ಲಿ ಬ್ಲ್ಯಾಕ್ ಆಗಿರ್ತೀವಿ. ಇಲ್ರಿ, ನಾವಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಒಳಗಡೆ ಇರುವಂಥ ಬೆಂಕಿ ಅದು ಪರಿಶುದ್ಧವಾದ ಬೆಂಕಿ ಆಗಿರ್ಬೇಕ್ರಿ. ಅಲ್ಲಿ ಹೋದ ತಕ್ಷಣ ನಮ್ಮ ಬೆಂಕಿ ಚೇಂಜ್ ಆಗುತ್ತೆ, ಇಲ್ಲಿ ಹೋದ ತಕ್ಷಣ ಬೆಂಕಿ ಚೇಂಜ್ ಆಗುತ್ತೆ. ಹಂಗಾಗಕ್ಕಾಗಲ್ರಿ. ನಾವು ಏನೇ ಇದ್ರೆ ಯೇಸುಗಾಗಿ ನಾವು ನಿಲ್ತೇವೆ, ಯೇಸುಗಾಗಿ ನಾವು ಜೀವಿಸ್ತೇವೆ, ಯೇಸುಗಾಗಿ ನಾವು ಸಾಯ್ತೇವೆ. ಆ ಥರ ಬೆಂಕಿ ನಮ್ಮ ದೇವರು ನಮ್ಮಿಂದ ಕೇಳ್ತಿದ್ದಾರೆ. ಯಾರಾದ್ರೂ ಆಮೇಲೆ ಅಂತ ಹೇಳಿ. ನಮ್ಮ ದೇವರಿಗೆ ಸುಮ್ಮನೆ ಯಾವುದೋ ಒಂದು ಬೆಂಕಿ, ನಿನ್ನ ಬೆಂಕಿ ಏನೇ ಒಂದು ಬೆಂಕಿ ಇದ್ರೆ ಸಾಕಾಗಲ್ರಿ. ಇಲ್ಲಿ ಏನು ಮಾಡಿದ್ರು ದೇವರು? ಅದು ನಾದಾಬ್ ಮತ್ತು ಅಬಿಹೂನ ಏನು ಮಾಡಿದ್ರು? ಬೆಂಕಿಯಿಂದ ಸುಟ್ಟಾಕಿದ್ರು, ನಾಶವಾಯಿತು. ನಮ್ಮ ಜೀವಿತ ಯಾಕೆ ನಾಶವಾಗ್ತದೆ ಅಂದರೆ, ನಮ್ಮ ಬೆಂಕಿ ಸರಿಯಾದ ಬೆಂಕಿ ಇಲ್ಲರಿ. ನಮ್ಮ ಬೆಂಕಿ ಪರಿಶುದ್ಧವಾದ ಬೆಂಕಿ ಅಲ್ಲ. ನಮ್ಮ ಬೆಂಕಿ ಕಲರ್ ಆಗಿ ಬೇರೆ ಬೇರೆ ಥರವಾದ ಬೆಂಕಿಗಳಿದ್ದಾವೆ. ಅದರಿಂದ ನಮ್ಮ ಜೀವಿತ ಇವತ್ತು ನಾಶವಾಗ್ತದೆ. ದೇವರು ಹೇಳ್ತಿದ್ದಾರೆ, ನೀನು ಪರಿಶುದ್ಧವಾದ ಬೆಂಕಿಯಿಂದ ನೀನು ಉರಿಬೇಕು ಅಂತ ದೇವರು ಹೇಳ್ತಿದ್ದಾರೆ. ಯಾರು ಆಮೇನ್ ಅಂತ ಹೇಳಿ. ಸುಮ್ಮನೆ ಆಮೇನಂತ ಹಾಲೆಲು ಅಂತ ಹೇಳ್ಬಿಟ್ಟು ಮನೆಗೆ ಹೋಗಬೇಡಿ. ಇವತ್ತು ಹೇಳಿ, ದೇವರೇ ನಿನ್ನ ಪರಿಶುದ್ಧವಾದ ಬೆಂಕಿಯಿಂದ ನನ್ನನ್ನು ಇವತ್ತು ದಹಿಸು. ಆ ಬೆಂಕಿಯಿಂದನೇ ನಾನು ನನ್ನ ಇಡೀ ಜೀವಿತವನ್ನು ನಾವು ಜೀವಿಸುವ ಹಾಗೆ ನನಗೆ ಕೃಪೆಗಳು ಅಂತ ನೀವು ಹೇಳಿದರೆ, ದೇವರು ನಿಮ್ಮನ್ನು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಯಾರಾದರೂ ಆಮೇನ್ ಅಂತ ಹೇಳೋಣ. ದೇವರು ಹೇಳ್ತಿದ್ದಾರೆ, ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಥರ ಇರಬೇಡ್ರಿ. ನೀವೆಲ್ಲೇ ಇದ್ರೂ ನೀವು ಏನಾಗಿದ್ದೀರಿ ಗೊತ್ತಾ? ನೀವು ಯೇಸು ಸ್ವಾಮಿಯನ್ನು ರಿಪ್ರೆಸೆಂಟ್ ಮಾಡುವಂಥ ಜನರಾಗಿದ್ದೀರಿ. ಜನರು ನಿಮ್ಮನ್ನು ನೋಡಿ ಹೇಳಬೇಕು, ಅವನು ಕ್ರಿಶ್ಚಿಯನ್ನು, ಯಾಕೆಂದರೆ ಅವನು ಲಂಚ ತಗೊಳ್ಳಲ್ಲ, ಅವನು ಕೆಟ್ಟ ಮಾತಾಡಲ್ಲ, ಅವ್ನು ನಮ್ಮ ಜೊತೆ ಕುಡಿಯೋದಿಲ್ಲ, ಅವ್ನು ನಮ್ಮ ಜೊತೆ ಕೂತ್ಕೊಂಡು ಏನು ಕೆಟ್ಟ ಮಾತಾಡೋದಿಲ್ಲ. ಯಾಕಂದರೆ ಏನು ಗೊತ್ತಾ? ಅವನು ಏನಾಗಿದ್ದಾನೆ? ಅವನು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಒಂದು ವ್ಯಕ್ತಿಯಾಗಿದ್ದಾನೆ. ಆತನು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಒಂದು ವ್ಯಕ್ತಿಯಾಗಿದ್ದಾಳೆ. ಆದ್ದರಿಂದ ನಮ್ಮ ಜೊತೆ ಅವನು ಸೇರಲ್ಲ. ಯಾಕಂದರೆ ಅವ್ರ ಬೆಂಕಿ ಜೊತೆ ನಮ್ಮ ಬೆಂಕಿ ಮ್ಯಾಚ್ ಆಗಲ್ಲ. ಈ ಲೋಕದಲ್ಲಿರುವಂಥ ಬೆಂಕಿಗೆ ನಮ್ಮ ಬೆಂಕಿಗೆ ಏನು ಸಂಬಂಧ ಇಲ್ಲರಿ. ಕತ್ತಲೆಗೂ ಬೆಳಕಿಗೂ ಏನು. ಆದರೆ ಬೈಬಲ್ ಒಂದು ಮಾತು ಹೇಳ್ತದೆ, ಸೈತಾನನು ಆತನು ಹಿ ಕಮ್ಸ್ ಲೈಕ್ ಏಂಜಲ್ ಆಫ್ ಲೈಟ್, ಬೆಳಕಿನ ದೂತದ ಉಪಾಧಿಯಾಗಿ. ಇವಾಗ ನೋಡಿ, ಸೈತಾನನು ಎಲ್ಲವನ್ನು ದೇವರಿಂದ ಕಾಪಿ ಮಾಡ್ತಾನೆ. ನನಗೆ 2 ಮಕ್ಕಳಿದ್ದಾರೆ, ಎಲ್ಲರಿಗೂ ಗೊತ್ತಲ್ಲ. ನನ್ನ 2ನೇ ಮಗ, ನನ್ನ ಮೊದಲನೇ ಮಗ ಏನು ಮಾಡ್ತಾನಲ್ಲ ಅದನ್ನೇ ಮಾಡ್ತಾನೆ. ಅವನು ಏನೇ ಹೇಳಿದ್ರು ಇವನು ಸಣ್ಣವನು ಅದನ್ನೇ ಹೇಳ್ತಾನೆ. ಅವನಿಗೆ ಅರ್ಥ ಆಗತ್ತೋ ಏನು ಅರ್ಥ ಆಗಲ್ವೋ, ಅವನೇನು ಹೇಳಿದ್ನೇನು ನಾನು ಅದನ್ನೇ ಹೇಳ್ತೀನಿ. ಸೈತಾನನು ಹಾಗೆ. ಅವನಿಗೆ ದೇವರು ಮಾಡುವಂಥ ಸಂಗತಿ ಇವನು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ರೀ ಅವನಿಗೆ. ದೇವರು ಏನಾಗಿದ್ದಾರೆ? ಬೆಳಕಾಗಿದ್ದಾರೆ. ಅದಕ್ಕೆ ಅವನೇನು ಹೇಳ್ತಾನೆ? ನಾನು ಬೆಳಕಿನ ವೇಷ ಅವನು ಕತ್ತಲೆ ಆಗಿದ್ದಾನೆ, ಆದರೆ ಬೆಳಕಿನ ವೇಷ ಹಾಕೊಂಡು ಅವನು ಬರ್ತಾನೆ. ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಯೋಹಾನನು ಆತನು ಒಂದು ದರ್ಶನ ನೋಡಬೇಕಾದ್ರೆ ಆತನು ಒಂದು ದೂತನನ್ನು ನೋಡಿದ. ಅವ್ನು ಕಾಲು ಬೀಳಕ್ಕೆ ಹೋದ. ಅವನು ಹೇಳಿದ, ಕಾಲು ಬೀಳ್ಬೇಡ, ನನ್ನ ಕಾಲು ಬೀಳ್ಬೇಡ, ದೇವ್ರ ಕಾಲು ಬೀಳು ಅಷ್ಟೇ. ಯಾಕಂದರೆ ನಮ್ಮ ಅವನಿಗೆ ಕನ್ಫ್ಯೂಷನ್ ಆಗಬೇಕಾದ್ರೆ ನಮ್ಗೆ ಎಷ್ಟಾಗ್ಬೇಕು ಕನ್ಫ್ಯೂಷನ್. ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ಎಫಿಷಿಯನ್ಸ್ ಚಾಪ್ಟರ್ 4 ವರ್ಸ್ 13, 4ನೇ ಅಧ್ಯಾಯ 13ನೇ ವಚನ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರ ಆತನು ಇವರನ್ನು ಅನುಗ್ರಹಿಸಿದನು. 14ನೇ ವಚನ. ಇನ್ನು ಮೇಲೆ ಕೂಸುಗಳಾಗಿರಬಾರದು. ನಾವು ಏನಾಗಬಾರದಂತೆ? ಕೂಸುಗಳಾಗಿರ. ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು. ನಾವೇನಾಗಿರ್ಬಾರ್ದು? ಇವರು ಓದ್ ಬಂದ್ಬಿಟ್ಟು ಈ ತರ ಒಂದು ಪ್ರಸಂಗ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿತ್ತು, ನಾನು ಏನು ಮಾಡ್ತೀನಿ, ಅವ್ರನ್ನ ಹಿಂಬಾಲಿಸ್ತೀನಿ. ಒಂದು 2 ತಿಂಗಳಾದ್ಮೇಲೆ, ಇಲ್ಲ ಇವತ್ತು ನಾನು ಯೂಟ್ಯೂಬಲ್ಲಿ ಇವ್ರನ್ನ ನೋಡಿದೆ, ನಾನು ಏನು ಮಾಡಬೇಕು, ಅವ್ರನ್ನ
ಅವರಲ್ಲಿರುವಂಥ ಒಂದು ಬೆಂಕಿ ಬೇರೆ, ಇವರಲ್ಲಿರುವಂಥ ಬೆಂಕಿ ಬೇರೆ. ಎಲ್ಲ ಬೆಂಕಿಗಳನ್ನು ಸೇರಿಸಿ ಇವಾಗ ನೋಡಿ, ಒಂದು ಥರವಾದ ಬೆಂಕಿ ಏನಂದರೆ ನಮ್ಮಲ್ಲಿರುವಂಥ ದುಷ್ಟತನ, ಕಲಹ, ಅದು ಎಲ್ಲವನ್ನು ತೆಗೆದುಹಾಕಬೇಕು. ಅದು ನಮ್ಮ ಒಳಗಡೆ ಇರುವಂಥ ಬೆಂಕಿಯನ್ನು ಸೇರಿಕೊಳ್ತದೆ. ಆದರೆ ಇನ್ನೊಂದು ಥರವಾದ ಬೆಂಕಿ ಏನಾಗ್ತದೆ ಗೊತ್ತಾ? ಇವರು ಹೇಳಿದಂಥ ಈ ಪ್ರವಾದಿ ಹೇಳಿದಂಥ ವಚನವನ್ನು ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ಅವ್ರು ಹೇಳಿದಂಥ ನಾವು ಏನು ಮಾಡ್ತೇವೆ, ಎಲ್ಲರದ್ದು ತೊಗೊಂಡ್ಬಿಟ್ಟು ಒಂಥರ. ಇವಾಗ ನೋಡಿ, ಔಡ್ಲೆಣ್ಣೆ ತೊಗೊಳ್ಳಿ, ಆಮೇಲೆ ಆಲಿವ್ ಆಯಿಲ್ ತೊಗೊಳ್ಳಿ, ಆಮೇಲೆ ಕೊಬ್ಬರಿ ಎಣ್ಣೆ ತೊಗೊಳ್ಳಿ, ಆಮೇಲೆ ಯಾವುದು ಬೇರೆ ಎಣ್ಣೆ ಇರೋದು, ಸನ್ಪ್ಯೂರ್ ಆಯಿಲ್, ಅದರಿಂದ ಅವ್ರು ಅಡುಗೆ ಮಾಡ್ತಾರೆ. ಅದಕ್ಕೆ ನಮ್ಗೆ ಹೇಳ್ತಿರೋದು ಬೇರೆದು. ಎಲ್ಲ ಬೇರೆ 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 ಥರದ ಎಣ್ಣೆಯನ್ನು ತೊಗೊಂಡ್ಬಿಟ್ಟು ಅದನ್ನು ಒಂದು ಬೋಲಲ್ಲಿ ಹಾಕಿ ಅಡುಗೆ ಮಾಡೋಕ್ಕಾಗತ್ತಾ? ಯಾಕಂದರೆ ಬೇರೆ ಬೇರೆ ವಾಸನೆ ಬರುತ್ತೆ. ನಮಗೇನು ಗೊತ್ತಾ, ಅವ್ರ ಪಾಸ್ಟ್ರದ ಎಣ್ಣೆನೂ ನನಗೆ ಬೇಕು, ಪಾಸ್ಟರ್ ಇಂದು ಎಣ್ಣೆನೂ ನನಗೆ ಬೇಕು. ಈ ಪಾಸ್ಟ್ರದ ಎಣ್ಣೆನೂ ಏನು ಮಾಡ್ತೀವಿ, ಯಾವ ಪಾಸ್ಟರ್ ಬಂದು ತಲೆ ಪಾಸ್ಟ್ರೇ, ಅವ್ರೆಣ್ಣೆ ಇವ್ರೆಣ್ಣೆ ಎಲ್ಲರ ಎಣ್ಣೆ ತೊಗೊಂಡ್ಬಿಟ್ಟು ಒಂಥರ ಏನೋ ಆಗ್ಬಿಡ್ತೀವಿ ನಾವು. ಫ್ಲವರ್ ಪಾಟ್ ಹಾಕ್ತೀವಿ. ಆ ಎಣ್ಣೆ ತೊಗೊಂಡು ನಾವು ಬೆಂಕಿ ಹಚ್ಚಿದ್ರೆ ಕಲರ್ ಬರುತ್ತೆ. ಯಾಕಂದರೆ ನಮಗೇನು ಗೊತ್ತಿಲ್ಲ, ಎಲ್ಲ ಕಡೆ ಹೋಗ್ತೀವಿ. ಎಲ್ಲ ನಾವು ಕೂಸುಗಳಾಗಿರಬಾರ್ದು. ಹಲ್ಲೆಲೂಯಾ. ಆ ಥರ ಬೇಬಿ ಅಲ್ಲ ನಾವು. ಕ್ರಿಶ್ಚಿಯನ್ ಆಗಿಬಿಟ್ಟು ನಾವು ದೇವರನ್ನು ಹಿಂಬಾಲಿಸುವಂಥ ಕೂಸುಗಳಲ್ಲ. ನಾವು ಏನಾಗಿರಬೇಕು, ನಾವು ದೈತ್ಯರಾಗಬೇಕು. ಯಾರಾದರೂ ಆಮೇಲೆ ಅಂತ ಹೇಳಿ. ನನಗೆ ನನ್ನ ಆತ್ಮನು ಈ ಹೇಳಿದಂಥ ಈ ಸಂಗತಿ ಇದು ಕರೆಕ್ಟಾಗಿದೆ, ಇದು ದೇವರ ವಾಕ್ಯದ ಜೊತೆ ಇದು ಕರೆಕ್ಟಾಗಿ ಹೊಂದಿಕೊಳ್ತದೆ ಅಂತ ನನ್ನ ಆತ್ಮನು ನನಗೆ ಸಾಕ್ಷಿ ಕೊಡಬೇಕು. ಯಾರಾದರೂ ಆಮೇಲೆ ಅಂತ ಹೇಳಿ. ಸುಮ್ಮನೆ ಎಲ್ಲರೂ ಬಂದ ತಕ್ಷಣ ಎಲ್ಲರಿಗೂ ತಲೆ ಕೊಟ್ಟೆ, ಎಲ್ಲ ಯೂಟ್ಯೂಬಲ್ಲಿರೋರು ಎಲ್ಲರ ಬಗ್ಗೆ ಎಲ್ಲ ಆ ಥರ ಅಲ್ಲ. ಈ ವಾಕ್ಯವು ಇದು ದೇವರ ವಾಕ್ಯದ ಜೊತೆಗೆ ಇದು ಸೀಮಿತವಾಗಿದೆ. ಇದು ನನ್ನ ಆತ್ಮ ನನಗೆ ಸಾಕ್ಷಿ ಕೊಡ್ತದೆ ಅಂತ ನೀವು ಹೇಳಿದರೆ ನಿಮ್ಮ ಬೆಂಕಿ ಒಂದು ಕರೆಕ್ಟಾಗಿ ಇರ್ತದೆ, ನಿಮ್ಮ ಬೆಂಕಿ ಕರೆಕ್ಟಾಗಿ ಉರಿತದೆ. ಇಲ್ಲಂದರೆ ಕಲರ್ ಆದ ಬೆಂಕಿ ನಮ್ಮ ಒಳಗಡೆ ಇರ್ತದೆ. ಯಾರಾದರೂ ಆಮೇಲೆ ಅಂತ ಹೇಳಿ. ಇವತ್ತು ದೇವರು ಹೇಳ್ತಿದ್ದಾರೆ, ನಾವು ದೈತ್ಯರಾಗಬೇಕು, ನಾವು ಉರಿಯುವ ಒಂದು ಜನರಾಗಿರಬೇಕು. ಹಲ್ಲೆಲೂಯಾ. ಇನ್ನೊಂದು ವಚನ ಓದಿ ನಾವು ಮುಗಿಸ್ಕೊಳ್ಳೋಣ. ಆಕ್ಟ್ಸ್ ಚಾಪ್ಟರ್ 2. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ಏನ್ ಬಂದಂತೆ, ಉರಿಯಂತಿರುವಂತ ಏನಂತೆ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಯಾರಾದ್ರೂ ಆಮೇಲೆ ಅಂತ ಹೇಳೋಣ. ಆ ಜಾಗದಲ್ಲಿ ಏನ್ ಬಂತಂತೆ, ಉರಿಯುವಂತ ನಾಲಿಗೆ ಉಪಾಧಿಯಲ್ಲಿ ದೇವರ ಆತ್ಮನು. ಇವಾಗ ನೋಡಿ, ದೇವರು ಆರಾಮಾಗಿ ಚೆನ್ನಾಗಿ ಒಂದು ಪಾರಿವಾಳದ ರೂಪದಲ್ಲಿ ಬಂದ ಇಲ್ಲ, ಆತನ ಯಾವ ರೀತಿ ಬಂದ, ಉರಿಯುವ ಒಂದು ನಾಲಿಗೆ. ನಿಮ್ಮ ನಾಲಿಗೆ ಉರಿತಾ ಇರಬೇಕು ದೇವರ ವಾಕ್ಯದಿಂದ. ಯಾರಾದ್ರೂ ಆಮೇಲೆ ಅಂತ ಹೇಳಿ. ಯಾಕಂದರೆ ದೇವರು ಹೇಳ್ತಿದ್ದಾರೆ, ಅದೇ ರೀತಿಯಾಗಿ ಇವತ್ತು ಮತ್ತೆ ನಾನು ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಬೇಕು. ಹಲ್ಲೆಲೂಯಾ. ಸೊಲೊಮೋನನು ಕಟ್ಟಿದಂಥ ಆಲಯದಲ್ಲಿ ಏನು ಬಂತು, ಫಸ್ಟ್ ಬೆಂಕಿ ಬಂತು. ನಾವು ಇರುವಂಥ ಒಂದು ಆಲಯದಲ್ಲಿ ಏನು ಬರಬೇಕು, ಬೆಂಕಿ ಬರಬೇಕು. ಅನ್ಯ ಭಾಷೆ ಮಾತಾಡೋದ್ರ ಮಾತ್ರ ನಮ್ಮ ಒಳಗಡೆ ಪವಿತ್ರಾತ್ಮನಿದ್ದಾನಂತ ಅಲ್ರಿ. ಅನ್ಯ ಭಾಷೆ ಒಂದು ವರವಾಗಿದೆ ಮಾತ್ರ. ಯು ವಿಲ್ ನೋ ದೆಮ್ ಬೈ ದೇರ್ ಫ್ರೂಟ್ಸ್. ಅವರ ಫಲದಿಂದ ಅವ್ರು ಯಾರಂತ ನೀವು ಅವರನ್ನು ತಿಳಿಬಹುದು. ನಮ್ಮ ಫಲದಿಂದ ನಾವು ಯಾವ ಥರ ಯಾವ ಥರ ನಮ್ಮ ಜೀವಿತವನ್ನು ಮಾಡ್ತೀವಿ, ಯಾವ ಥರ ನಾವು ಹೇಗೆ ಉರಿತಾ ಇದ್ದೀವಿ ಅಂತ ನಾವು ಬೇರೆಯವರು ನಮ್ಮನ್ನು ನೋಡಿ ಹೇಳ್ತಾರೆ, ಇವರ ಒಳಗಡೆ ಒಂದು ಪರಿಶುದ್ಧವಾದ ಒಂದು ಬೆಂಕಿ ಇದೆ ಅಂತ. ಯಾರಾದರೂ ಆಮೇಲೆ ಅಂತ ಹೇಳಿ. ಆ ದಿವಸ ಪೆಂತೆಕೋಸ್ತ ದಿವಸ ದೇವರ ಆತ್ಮನ ಅವ್ರ ಮೇಲೆ ಬಂದ ತಕ್ಷಣ ಏನಾಯಿತು, ಇನ್ನೊಂದ್ಸತಿ ಹೋದನ ಫ್ರಮ್ ದ ವರ್ಸ್ ನಂಬರ್ 3 and everyone verse number 4. ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ನಮ್ಮ ಒಳಗಡೆ ಬೆಂಕಿ ಬಂದ ತಕ್ಷಣ ನಮ್ಮ ಒಳಗಡೆನೂ ವರಗಳು ಬರ್ತವೆ. ಯಾರಾದ್ರೂ ಆಮೇಲೆ ಅಂತ ಹೇಳಿ. ವರಗಳು ಬೇಕಾ? ವರಗಳೇನು ಗೊತ್ತಾ, ಫ್ರೀ ಆಗಿದೆ. ಯಾರಾದರೂ ಆಮೇಲೆ ಅಂತ ಹೇಳಿ. ವರಗಳು ಫ್ರೀ. ನಾವು ಕೇಳಿದರೆ ದೇವ್ರು ಕೊಡ್ತಾರೆ. ಆದರೆ ನಮ್ಗೆ ಕೇಳೋಕ್ಕೆ ಭಯ. ನಿಮಗೆ ಭಯ ಆಗಲ್ವಲ್ಲ? ಯಾರಿಗೂ ಭಯ ಆಗ್ತಿದೆಯಾ? ಇಲ್ಲ.
ಏನು ಗೊತ್ತಾ, ನಾನು ಈ ಕೊನೆಯ ದಿವಸದಲ್ಲಿ ನಾನು ದೇವರ ವರಗಳಿಂದ ನಾನು ತುಂಬಿಸಲ್ಪಡಬೇಕ್ರಿ. ಯಾಕಂದರೆ ನನ್ನ ನಾಟ್ ಫಾರ್ ಮೈ ಗ್ಲೋರಿ, ನನ್ನ ಮಹಿಮೆಗಳಲ್ಲ, ದೇವರ ಮಹಿಮೆಗೆ. ಯೇಸು ಸ್ವಾಮಿ ಏನು ಹೇಳಿದ್ರು, ನಾನು ಮಾಡುವಂಥ ಸಂಗತಿಗಳಿಗಿಂತ ಹೆಚ್ಚಾಗಿ ನೀನು ಮಾಡ್ತೀಯ ಅಂತ. ಅದು ಆಗ ಮಟ್ಟ ನಾವು ಸಾಯಬಾರ್ದ್ರಿ. ಯೇಸು ಸ್ವಾಮಿ ಮಾಡಿದಂಥ ಕಾರ್ಯ ನಾನು ಮಾಡೋಕ್ಕಿಂತ, ಅವ್ರು ಮಾಡಿದಂಥ ಕಾರ್ಯ ನಾನು ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿ ಮಾಡೋಕ್ಕಿಂತ ಮುಂಚೆ ನಾನು ಹೇಳಬೇಕು, ಯೇಸುವೆ ನನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಡ, ನಾನು 10 ಜನರನ್ನು ನಾವು ವಾಪಸ್ ಕರ್ಕೊಂಬರ್ಬೇಕು. ಕಣ್ಣಿಲ್ಲದವ್ರಿಗೆ ನಾನು ಕಣ್ಣು, ನಿನ್ನ ಮಹಿಮೆಗಾಗಿ, ನಿನ್ನ ವರದಿಂದ, ನಿನ್ನ ಮಹಿಮೆಗಾಗಿ ನಾನು ಕಣ್ಣಿಲ್ಲದವರು ಕಣ್ಣು ಬರಬೇಕು, ಕಿವಿ ಇಲ್ಲದವ್ರಿಗೆ ಕಿವಿ ಬರಬೇಕು, ದೆವ್ವಗಳು ಹಾರಿ ಹೋಗ್ಬೇಕು. ನಾನು ನಡೆದ್ರೆ ಸಾಕು, ಆ ದೆವ್ವಗಳು ಅಲ್ಲಿಂದ ಹಾರಿ ಹೋಗ್ಬೇಕು. ಆಮೇಲೆ ಅಂತ ಹೇಳಿ ಹಲ್ಲೆಲೂಯಾ. ನಾವು ಇವತ್ತಿಂದ ಭಯ ಪಡೋಂಗಿಲ್ರಿ. ಯಾರಾದರೂ ಹೇಳೋಣ, ನಾನು ಭಯ ಪಡೋದಿಲ್ಲ, ಇನ್ನೊಂದ್ಸತಿ ನಾನು ಭಯ ಪಡೋದಿಲ್ಲ. ದೇವರ ವರದಿಂದ ನಾನು ತುಂಬಿಸಲ್ಪಟ್ಟಿದ್ದೇನೆ. ಯಾಕಂದರೆ ದೇವರ ಆತ್ಮನು ನಾನು ಒಳಗಡೆ ಇದ್ದೇನೆ. ದೇವರ ಆತ್ಮನು ಹೇಗೆ ಬಂದ? ಆತನು ಬೆಂಕಿಯ ರೂಪದಲ್ಲಿ ಬಂದ. ಹಲ್ಲೆಲೂಯಾ. ವಿ ಹ್ಯಾವ್ ಟು ರಿಸೀವ್ ದ ಹೋಲಿ ಸ್ಪಿರಿಟ್, ವಿ ಹ್ಯಾವ್ ಟು ರಿಸೀವ್ ದ ಫೈರ್ ಆಫ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ವಿ ವಿಲ್ ಬಿ ಫಿಲ್ಡ್ ವಿತ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. And when you are filled with the gift of the Holy Spirit, when you are filled with the Holy Spirit, no devil can stand in front of you. Hallelujah. ಏನು ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ನೀವು ಪವಿತ್ರಾತ್ಮನ ಬೆಂಕಿಯಿಂದ, ಪವಿತ್ರಾತ್ಮದಿಂದಲೇ ನೀವು ಭರಿತರಾಗಿದ್ದೀರಿ. ಇವತ್ತು ಸ್ವಲ್ಪ ಇದೆ ಬೆಂಕಿ. ನಾವು ಸಂಡೇ ಸ್ಕೂಲಲ್ಲಿ ಒಂದು ಹಾಡು ಆಡ್ತೀವಿ, ದಿಸ್ ಲಿಟಲ್ ಲೈಟ್ ಆಫ್ ಮೈನ್ ಐ ಆಮ್ ಗೋಯಿಂಗ್ ಟು ಲೆಟ್ ಇಟ್ ಶೈನ್. ದಿಸ್ ಲಿಟಲ್ ಲೈಟ್ ಆಫ್ ಮೈನ್ ಐ ಆಮ್ ಗೋಯಿಂಗ್ ಟು ಲೆಟ್ ಇಟ್ ಶೈನ್. ಐ ಆಮ್ ನಾಟ್ ಗೋಯಿಂಗ್ ಟು ಲೆಟ್ ದ ಡೆವಲ್ ಬ್ಲೋ ಇಟ್ ಆಫ್. ಐ ಆಮ್ ಗೋಯಿಂಗ್ ಟು ಲೆಟ್ ಇಟ್ ಶೈನ್. ಇವತ್ತು ಐ ಆಮ್ ನಾಟ್ ಗೋಯಿಂಗ್ ಟು ಲೆಟ್ ಇಟ್ ಶೈನ್, ಐ ಆಮ್ ಗೋಯಿಂಗ್ ಟು ಲೆಟ್ ಇಟ್ ಬರ್ನ್. ಹಲ್ಲೆಲೂಯಾ. ಅದು ಬರೀ ಶೈನ್ ಆಗೋದಿಲ್ಲರಿ, ಅದು ಸುಡಬೇಕು, ಅದು ಉರಿಬೇಕು. ಎಲ್ಲರೂ ನಮ್ಮನ್ನು ನೋಡಿದ ತಕ್ಷಣ ಹೇಳಬೇಕು, ಇವರು ಪವಿತ್ರಾತ್ಮದಿಂದ ಸುಡ್ತಾ ಇದ್ದಾರೆ, ಉರಿತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ಯಾರೋ ಒಂದ್ಸತಿ ಒಂದು ಆಟೋದಲ್ಲಿ ಯಾರೋ ಬರ್ತಾ ಇದ್ರಂತೆ ಚರ್ಚಿಗೆ, ಅವ್ರಿಗೆ ದೆವ್ವ ಹಿಡ್ದಿತ್ತು. ಅವ್ರು ಹೇಳ್ತಾಯಿದ್ರು, ಚರ್ಚಿಗೆ ಬರ್ಬೇಕು, ಕರ್ಕೊಂಡು ಹೋಗ್ಬೇಡ, ಅಲ್ಲಿ ಬೆಂಕಿ ಇದೆ. ಹಲ್ಲೆಲೂಯಾ. ಇಲ್ಲಿ ಏನಿದೆ ಗೊತ್ತಾ? ಇಲ್ಲಿ ಬೆಂಕಿ ಇದೆ. ನಿಮ್ಮಲ್ಲಿ ಏನಿದೆ ಗೊತ್ತಾ? ಎಲ್ಲರೂ ಹೇಳಿ, ನಿಮ್ಮಲ್ಲಿ ಬೆಂಕಿ ಇದೆ. ಇದೆಯಾ? ಜೋರಾಗಿ ಇದೆಯಾ? ಇವತ್ತಿಲ್ಲ ಅಂದರೆ ಕಡಿಮೆ ಆಗಿದರೆ ಒಂದೊಂದ್ಸತಿ ಕಡಿಮೆ ಆಗ್ಬಿಡುತ್ತೆ. ಸ್ವಲ್ಪ ಸ್ಟ್ರೆಸ್ಸು, ಸ್ವಲ್ಪ ಡಿಪ್ರೆಷನ್ನು, ಸ್ವಲ್ಪ ಸಿಟ್ಟು, ಸ್ವಲ್ಪ ಕಲಹ, ಸ್ವಲ್ಪ ಇದು ಅದು ಎಲ್ಲ ಸೇರಿಬಿಟ್ಟು ಸ್ವಲ್ಪ ಅದು ಕಡಿಮೆ ಆಗಿರುತ್ತೆ. ಆದರೆ ಇವತ್ತು ಫ್ಯಾನ್ ತೊಗೊಂಡ್ಬಿಟ್ಟು ಅದನ್ನು ಮತ್ತೆ ನಾವೇನು ಮಾಡಬೇಕು? ಇನ್ನೂ ಜಾಸ್ತಿ ಮಾಡೋಣ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ, ಒಂದು 2 ನಿಮಿಷದಲ್ಲಿ ಪ್ರಾರ್ಥನೆ ಮಾಡಿ ನಾವು ಹೇಳೋಣ, ಯೇಸುವೇ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ನಾನು ಸುಡಬೇಕು. ಹಲ್ಲೆಲೂಯಾ. ಮತ್ತಾಯ 7ನೇ ಅಧ್ಯಾಯ 15ನೇ ವಚನವನ್ನು ಓದಿ ನಾವು ಮುಗಿಸಿಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 15. It says, I will read, beware of false prophets who come disguised as harmless sheep, but they are really vicious wolves. You can identify them by their fruit, that is, by the way they act. Can you pick grapes from the thorn bushes or figs from thistles? Verse 15 and 16, please. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದ್ರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮದ್ದು ಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆಯೇ? ಹಲ್ಲೆಲೂಯಾ. ಹಾಗೆ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು. ಒಳ್ಳೆ ಮರದಿಂದ ಏನು ಬರ್ತದೆ? ಒಳ್ಳೆ ಫಲ ಬರ್ತದೆ. ಮತ್ತೆ ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಹಲ್ಲೆಲೂಯಾ. ನಾವು ಏನು ಎಚ್ಚರವಾಗಿರ್ಬೇಕಂದ್ರೆ ಏನು ಬರ್ತಾ ಇದ್ದಾರೆ? ಸುಳ್ಳು ಪ್ರವಾದಿಗಳು ಬರ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಏನು ವೇಷ ಹಾಕೊಂಡಿದ್ದಾರೆ ಅವರು? ಕುರಿ ವೇಷ ಹಾಕೊಂಡಿದ್ದಾರೆ. ಅವರು ನಾನು ಸುಳ್ಳು ಪ್ರವಾದಿ, ನಾನು ತೋಳ ಆಗಿದ್ದೇನೆ ಅಂತ ಹೇಳ್ತಾರ? ಅವ್ರು ಹೆಂಗೆ ಬರ್ತಾರೆ ಗೊತ್ತಾ? ಕುರಿ ಥರನೇ ಬರ್ತಾರೆ. ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ನಾವು ಏನಾಗಬೇಕಂದ್ರೆ, ನಾವು ಕೂಸುಗಳಾಗಿರದೆ ನಾವು ದೈತ್ಯರಾಗಬೇಕು. ಹಲ್ಲೆಲೂಯಾ. ಅವ್ರು ಬಂದ ತಕ್ಷಣ ನನ್ನಲ್ಲಿರುವಂಥ ಒಂದು ಬೆಂಕಿ ಹೇಳಬೇಕು, ಈ ಬೆಂಕಿ ನನ್ನ ಬೆಂಕಿ ಜೊತೆ ಸೆಟ್ ಆಗ್ತಾ ಇಲ್ಲ. ಹಲ್ಲೆಲೂಯಾ. ನನ್ನ ಬೆಂಕಿ ಪರಿಶುದ್ಧವಾದ ಬೆಂಕಿ. ಈ ವ್ಯಕ್ತಿಯಲ್ಲಿರುವಂಥ ಬೆಂಕಿ ಅದು ಸ್ವಲ್ಪ ಬೇರೆ ಥರ ಇದೆ. ನನ್ನಲ್ಲಿರುವಂಥ ಬೆಂಕಿ ಆರೆಂಜ್ ಇದೆ, ಈ ವ್ಯಕ್ತಿಯಲ್ಲಿರುವಂಥ ಬೆಂಕಿ ಗ್ರೀನ್ ಕಲರ್ ಇದೆ. ಹಲ್ಲೆಲೂಯಾ. I'm just give you an example. ಬಟ್ ಏನು ಗೊತ್ತಾ? ನಾವು ಎಚ್ಚರವಾಗಿರ್ಬೇಕು. ಯಾಕಂದರೆ ಕೊನೆ ದಿವಸಗಳಲ್ಲಿ ಸುಳ್ಳು ಪ್ರವಾದಿಗಳು ಜಾಸ್ತಿ ಆಗ್ತಾರೆ. ಸುಳ್ಳು ಪ್ರವಾದಿ ಜೊತೆ ನಾವು ಹೇಗೆ ಏನು ಗೊತ್ತಾ? ಸುಳ್ಳು ಪ್ರವಾದಿ ಏನು ಗೊತ್ತಾ? ಒಂದು ನಮಗೆ ತುಂಬ ಆಕರ್ಷಣೆ ಆಗ್ತದೆ. ಅವ್ರು ಹೇಳೋದಂತ, ಪ್ರವಾದಿ ನನಗೆ ಏನು ಯಾವಾಗಲೂ ಹೇಳ್ತೀನಿ ಪಾಪ ರಮೇಶ್ ಅವ್ರಿಗೆ ನೀವು ಜಾಗ್ವಾರ್ ತೊಗೊತೀರಾ? ಅವ್ರಿಗೆ ಜಾಗ್ವಾರ್ ಇವಾಗ ಏನು ಮಾಡಿ? ಆಫರಿಂಗ್ ಕೊಡಿ. ರಮೇಶ್ ಅವರು ಪಾಪ ವಾಚ್ ಗಿಚ್ ತೆಗೆದು ಗೋಲ್ಡ್ ಎಲ್ಲ ತೆಗೆದುಬಿಟ್ಟು ಕೊಟ್ಬಿಡ್ತಾರೆ.
ನಮಗೆ ಆಕರ್ಷಣೆ ಆಗ್ತದೆ, ನಮಗೆ ಇದು ಬೇಕು ಅದು ಬೇಕು. ಇಲ್ರಿ, ನಾವು ಎಚ್ಚರವಾಗಿರಬೇಕು. ವಿ ಹ್ಯಾವ್ ಟು ಬಿ ಅಟೆಂಟಿವ್ ಟು ಫಾಲ್ಸ್ ಪ್ರಾಫಿಟ್ಸ್. ವಿ ಹ್ಯಾವ್ ಟು ಬಿ ಅಟೆಂಟಿವ್ ಟು ವಾಟ್ ಗಾಡ್ ಇಸ್ ಸೇಯಿಂಗ್. ಮೈ ಫೈರ್ ಶುಡ್ ಬಿ ಅ ಹೋಲಿ ಫೈರ್. ನನ್ನ ಬೆಂಕಿ ಬೇರೆಯವರ ಬೆಂಕಿ ಜೊತೆ ಮಿಕ್ಸ್ ಮಾಡಲಿಕ್ಕೆ ನೀವು ಹೋಗಬೇಡಿ. ಯಾಕಂದರೆ ಈ ಕೊನೆ ದಿವಸಗಳಲ್ಲಿ ದೇವರ ಬೆಂಕಿ ಇನ್ನೂ ಹೆಚ್ಚಾಗಿ ಉರಿಬೇಕು. ದೇವರ ರಾಜ್ಯ ನಾವು ಕಟ್ಟಬೇಕು. ಯಾರಾದರೂ ಸಿದ್ಧವಾಗಿದ್ದೀರಾ? ನೆಕ್ಸ್ಟ್ ವೀಕಿಂದ ಈ ವೀಕಿಂದ ನಾವು ಹೇಳೋಣ, ಯೇಸುವೆ ಎವ್ರಿ ಡೇ, ಪ್ರತಿದಿನವೂ ತಂದೆ ನಿನ್ನ ಬೆಂಕಿಯಿಂದ ನನ್ನನ್ನು ತುಂಬಿಸು, ಇನ್ನೂ ಹೆಚ್ಚಾಗಿ ಮಾಡು. ತುಂಬಿಸಿದಾರಾಗಲೇ, ಆದರೆ ಇನ್ನೂ ಏನಾಗಬೇಕು? ಜೋರಾಗಿ ಇನ್ನೂ ಏನಾಗಬೇಕು? ಇನ್ನೂ ಹೆಚ್ಚಾಗಿ ಜೋರಾಗಿ ಹೇಳಿ, ಇನ್ನೂ ಏನಾಗಬೇಕು? ಕೊನೆ ಬಾರಿ ನನ್ನ ಬೆಂಕಿ ಏನಾಗಬೇಕ್ರಿ? ನನ್ನ ಬೆಂಕಿ ಏನಾಗಬೇಕು? ಒಂದು ನಿಮಿಷ ನಾವು ಎಲ್ಲರೂ ನಿಂತ್ಕೊಂಡು ಪ್ರಾರ್ಥಿಸೋಣ. ನಾವು ಹೇಳೋಣ, ಯೇಸುವೆ ನಿನ್ನ ಬೆಂಕಿ ನನ್ನಲ್ಲಿರುವಂಥದ್ದು, ನಿನ್ನ ಪರಿಶುದ್ಧವಾದ ಪವಿತ್ರಾತ್ಮನ ಬೆಂಕಿ ನನ್ನ ಒಳಗಡೆ ಇನ್ನೂ ಏನಾಗಬೇಕು? ಹೆಚ್ಚಾಗಬೇಕು.